So first draw the column. Particulars, computation of gross annual value, write the heading. Computation of gross annual value. There are 5 house properties. So one column you draw for particulars. There are 5 house properties. You draw that column. First column for particulars. Amount ಬರ್ತಿದ್ದು ಕಾಣಲಿಲ್ಲ ಅಂದ್ರೆ ಸ್ಕ್ರೀನ್ ಸ್ವಲ್ಪ ಝೂಮ್ ಮಾಡಿ ಕಾಣುತ್ತೆ ನಿಮಗೆ. ನಿಮ್ಮ ಸ್ಕ್ರೀನ್ ಅನ್ನು ಝೂಮ್ ಮಾಡಿ ಕಾಣುತ್ತೆ. ಸೊ ಇಷ್ಟು ಫಸ್ಟ್ ಗೆ ನೀವು ಡ್ರಾ ಮಾಡಿ ಮಿಸ್ಟರ್ ಅಭಯ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ನಿನ್ನೆ ಹೇಳಿದ್ದು ಫಸ್ಟ್ ಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ. ಎಕ್ಸ್ಪೆಕ್ಟೆಡ್ ರೆಂಟ್ ಅನ್ನು ಫಸ್ಟ್ ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯು ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ರೆಂಟ್ ಫಸ್ಟ್. So you write expected rent ಹೇಗೆ ಕ್ಯಾಲ್ಕುಲೇಟ್ ಮಾಡುವಂತದ್ದು? We are comparing municipal value with the fair rent. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ. ಬಟ್ ಯು ಶುಡ್ ನೋ ದಟ್ ಯು ಶುಡ್ ನಾಟ್ ಎಕ್ಸೀಡ್ ದ ಸ್ಟ್ಯಾಂಡರ್ಡ್ ರೆಂಟ್. ಅದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆಗಬಾರ್ದು. ಸೊ ಇದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇರುತ್ತೆ. ಫೇರ್ ರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಕಂಪೇರ್ ಮಾಡಿ ಯಾವುದು ಜಾಸ್ತಿ ಇದೆ ಅದನ್ನು ಬರಿಬೇಕು. ಬರೆಯೋ ಮೊದಲು ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಅದನ್ನು ಕಂಪೇರ್ ಮಾಡಬೇಕು. ಅದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆಗಬಾರ್ದು. ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ತಗೊಳ್ಬೇಕು. ಕಡಿಮೆ ಇದ್ರೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡುವಾಗ ಯಾವ್ದು ಜಾಸ್ತಿ ಇರ್ತದೆ? ಅದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಕಡಿಮೆ ಇದ್ರೆ ಅದನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಬರಿಬೇಕು. ಈ ಫಸ್ಟ್ ಹೌಸ್ ಪ್ರಾಪರ್ಟಿ ಕೇಸಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಆಗುದಿಲ್ಲ. ಆದ್ರಿಂದ ಎಕ್ಸ್ಪೆಕ್ಟೆಡ್ ರೆಂಟ್ ಮಾಡುವಾಗ ನಾವು ವಿಚ್ ಎವರ್ ಈಸ್ ಹೈ ಆಫ್ ದ ಟೂ ಅದನ್ನು ತಗೊಳ್ಬೇಕು. ಸೊ ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ? 105 ಇದೆ. ಫೇರ್ ರೆಂಟ್ 107 ಇದೆ. ಸೊ ಎಕ್ಸ್ಪೆಕ್ಟೆಡ್ ರೆಂಟ್ ವಿಚ್ ಎವರ್ ಈಸ್ ಹೈ ಆದ ಕಾರಣ 107 ಗೆ ನೀವು ಬರಿಬೇಕು ಎಕ್ಸ್ಪೆಕ್ಟೆಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಆಗುದಿಲ್ಲ, ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. So you leave it standard rent since it is not applicable, leave it. Then next step ಏನು ಮಾಡಬೇಕು ಅಂತ ಹೇಳಿದ್ರೆ we are comparing the expected rent with the actual rent received. Actual rent received ನೊಟ್ಟಿಗೆ ಅದನ್ನು ಕಂಪೇರ್ ಮಾಡಬೇಕು ಅಂತ ಹೇಳ್ತಾರೆ. So actual rent received ನೊಟ್ಟಿಗೆ ಕಂಪೇರ್ ಮಾಡಬೇಕು. Then whichever is high is taken as the ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ರೆಂಟ್ ರಿಸೀವ್ಡ್ ಬರೀರಿ. ನೆಕ್ಸ್ಟ್ rent received ಈ rent received after deducting unrealized rent ಅಂತ ಹೇಳಿ ಬನ್ನಿ. after deducting unrealized rent. ಅನ್ರಿಯಲೈಸ್ಡ್ ರೆಂಟ್ ಅನ್ನು ಡಿಡಕ್ಟ್ ಮಾಡಿ ಆದ್ಮೇಲೆ ವಾಟ್ ಈಸ್ ದ ಅಮೌಂಟ್ ಆಫ್ ರೆಂಟ್ ರಿಸೀವ್ಡ್. ಇಲ್ಲಿ ಫಸ್ಟ್ ಕೇಸ್ ಅಲ್ಲಿ 1000 rupees ರೆಂಟ್ ನಾಟ್ ರಿಸೀವ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅನ್ರಿಯಲೈಸ್ಡ್ ರೆಂಟ್ ಅಂದ್ರೆ ದೇರ್ ಇಸ್ ನೋ ವೇಕೆನ್ಸಿ ಪೀರಿಯಡ್ ಇಲ್ಲ, ಅನ್ರಿಯಲೈಸ್ಡ್ ರೆಂಟ್ ಇದೆ. ಸೊ ರೆಂಟ್ ರಿಸೀವ್ಡ್ ಇಂದ ಅನ್ರಿಯಲೈಸ್ಡ್ ರೆಂಟ್ ಅನ್ನು ಲೆಸ್ ಮಾಡಬೇಕು ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ರೆಂಟ್ ರಿಸೀವ್ಡ್ ಆಫ್
ರಿಸಿವೇಬಲ್. ಇಲ್ಲಿ 103 ರೂಪಾಯಿ ರೆಂಟ್ ಬರಬೇಕಿತ್ತು, 1 ರೂಪಾಯಿ ಅನ್ರಿಯಲೈಸ್ಡ್ ರೆಂಟ್ ಇದೆ. ಸೊ 103 minus 1 is equal to 102. 102 ರೂಪಾಯಿ ರೆಂಟ್ ರಿಸೀವ್ಡ್ ಆಗ್ತದೆ. ಒಂದು ಅನ್ರಿಯಲೈಸ್ಡ್ ರೆಂಟ್ ಇದ್ದ ಕಾರಣ ಸೊ ಅಲ್ಲಿ ಯಾವುದು 102 rupees ಆಗ್ತದೆ. 103 minus 1 rupee ಅಥವಾ 1000 rupees is the rent which is unrealized. ಸೊ ಈಗ ಏನ್ ಮಾಡಬೇಕು ಇದೆರಡರಲ್ಲಿ? whichever is high is taken as the gross annual value. ಇದೆರಡರಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಇಲ್ಲಿ 107 ಬರ್ತದೆ. ಸೊ 107 is the gross annual value. 107 is the gross annual value. So first case ಅಲ್ಲಿ ಸ್ಟೆಪ್ 3 ಬರುವುದಿಲ್ಲ, ವೇಕೆನ್ಸಿ ಇಲ್ಲದ ಕಾರಣ ಸ್ಟೆಪ್ 3 ಬರುವುದಿಲ್ಲ. ಸಪೋಸ್ ವೇಕೆನ್ಸಿ ಇದ್ರೆ ವೇಕೆನ್ಸಿ ಇಂದಾಗಿ ರೆಂಟ್ ರಿಸೀವ್ಡ್ ಕಮ್ಮಿ ಇದ್ರೆ ಆಗ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅನ್ನೇ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ತಗೊಳ್ಬೇಕು. ಆಗ whichever is less ಬರ್ತದೆ. ಇಲ್ಲಿ whichever is high is taken as the gross annual value. ಫಸ್ಟ್ ಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇದೆ ಅದನ್ನು ಬರಿಬೇಕು. ಇಲ್ಲಿ ಬರೆಯೋದಕ್ಕಿಂತ ಮೊದಲು ಸ್ಟ್ಯಾಂಡರ್ಡ್ ರೆಂಟ್ ನೊಟ್ಟಿಗೆ ಇದನ್ನು ಕಂಪೇರ್ ಮಾಡಬೇಕು. ಸಪೋಸ್ ಸ್ಟ್ಯಾಂಡರ್ಡ್ ರೆಂಟ್ ಇದ್ರೆ ಇದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆಗಬಾರ್ದು. ಜಾಸ್ತಿ ಆದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಅಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ಬರೀತೇವೆ ನಾವು. ಆಮೇಲೆ ಅದನ್ನ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಇಸ್ 102. 103 minus 1 unrealized rent. So whichever is high is the gross annual value. First housing. In the same way, you calculate for the second house. Second house ಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಏನ್ ಮಾಡ್ಬೇಕು ನಾವು? ಫಸ್ಟ್ ಗೆ ಫೇರ್ ರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಕಂಪೇರ್ ಮಾಡಬೇಕು. ಫೇರ್ ರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಕಂಪೇರ್ ಮಾಡುವಾಗ 107 ಬರ್ತದೆ. ಬಟ್ ಫಾರ್ ದ ಸೆಕೆಂಡ್ ಹೌಸ್ ಸ್ಟ್ಯಾಂಡರ್ಡ್ ರೆಂಟ್ is applicable. So what is the standard rent given? Standard rent given is 88. So ನೀವು ಇಲ್ಲಿ 107 ಬರೆಯಲಿಕ್ಕೆ ಆಗುದಿಲ್ಲ, because 107 is more than the standard rent. Standard rent 88 ಇದ್ದ ಕಾರಣ ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆಗ್ತದೆ. ಅಂತ ಕೇಸಲ್ಲಿ ಏನ್ ಮಾಡ್ಬೇಕು ಹೇಳಿದೆ ನಾವು? ಸ್ಟ್ಯಾಂಡರ್ಡ್ ರೆಂಟ್ is taken as the expected rent. If the expected rent is more than the standard rent is taken as the expected rent. ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ ಎಕ್ಸ್ಪೆಕ್ಟೆಡ್ ರೆಂಟ್ ಏನ್ ಬರ್ತದೆ ನಮಗೆ ಇಲ್ಲಿ, ಅದು ನಿಮಗೆ ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಇದ್ರೆ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ಆಗ ಸ್ಟ್ಯಾಂಡರ್ಡ್ ರೆಂಟ್ ಅನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ನಾವು ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ಸೊ ವಾಟ್ ಈಸ್ ದ ರೆಂಟ್ ರಿಸೀವ್ಡ್? ಇಲ್ಲಿ 112 minus 2, 110. Clear? 112 minus 2 is the unrealized rent. So deduct that 2 from here. So 112 in the 2 deduct ಮಾಡ್ತೀವಿ, 110. Then next step ಅಲ್ಲಿ, third step ಅಲ್ಲಿ, whichever is high is taken as the gross annual value. Whichever is high is taken as the gross annual value. 110 is the gross annual value. Yeah. Then in the third house, let us go to third house. Third house, same. Municipal value and fair rent, when you compare it, it is 107. But standard rent is applicable there. So what is the standard rent applicable? Standard rent is 88. So since 107 is more than the standard rent is taken as the expected rent. Standard rent ಅನ್ನು expected rent ಅಂತೇಳಿ ನಾವು ತಗೊಳ್ಬೇಕು ಅಂತ ಹೇಳ್ತೇವೆ. Is that clear? Then next you go to the actual rent received. What is actual rent received? 86 minus 1 unrealized rent. There is an unrealized rent 1. So you deduct 1 from 86. What is the amount remaining? 85. So what is the gross annual value? Whichever is high is the gross annual value. 88 is the gross annual value in case of third house. Case of third house, gross annual value is 88. Then next go to the fourth house. Same, 107 is the expected rent,
but standard rent is 135. So expected rent illi 107. This amount can be less than the standard rent, but cannot be more than the standard rent. If it is more, standard rent is taken as the expected rent of the editor. So ಇಲ್ಲಿ standard rent 135 ಇದೆ, which is more than this amount. So you take the higher of the two. ಯಾವುದು ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅಲ್ಲಿ ಯಾವುದು ಜಾಸ್ತಿ ಇದೆ ಅದನ್ನು ತಗೊಳ್ತೇವೆ. ಇದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಇಲ್ಲ, ಆದ್ರಿಂದ ಇದನ್ನೇ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ತಗೊಳ್ತೇವೆ. ಸಪೋಸ್ ಈ ಅಮೌಂಟ್ ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಇದ್ರೆ ಆಗ ಸ್ಟ್ಯಾಂಡರ್ಡ್ ರೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ರೆಂಟ್ ಇಲ್ಲಿ ಮತ್ತು ಇಲ್ಲಿ ನಾವು ಮಾಡಿದ್ವಿ. ಸರಿಯಾ? ಎಲ್ಲ ಕೇಸಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಸೇಮ್ ಇರುವ ಕಾರಣ 107 ಬರ್ತದೆ. ಬಟ್ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲಿ 88 ಇರುವ ಕಾರಣ ಇದು ಸ್ಟ್ಯಾಂಡರ್ಡ್ ರೆಂಟ್ ಗಿಂತ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಸ್ಟ್ಯಾಂಡರ್ಡ್ ರೆಂಟ್ ಅನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ನಾವು ತಗೊಳ್ತೇವೆ. ಆಮೇಲೆ ಏನ್ ಮಾಡಬೇಕು, ನೆಕ್ಸ್ಟ್ ಗೆ ನಾವು we have to compare this with the rent receivable. Rent receivable is to 114. So in that there is unrealized rent of 2. 114 minus 2, it comes to 112. 112. So next, what we should do? We should compare these two. Whichever is high is taken as the gross annual value. 112 is the gross annual value. Next, you go to the last house, fifth house. Same. Compare municipal value and fair rent. 107 you will get, and the standard rent is 135. Since standard rent is 135, we can take 107 as the expected rent. 107 ಅನ್ನು expected rent ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. So 107 expected rent ಆದ ಕಾರಣ next we are comparing it with the rent receivable. Rent receivable is 97 minus there is a unrealized rent of 1000. So you deduct from 97 1, you will get 96. So what is the gross annual value? 96 is the gross annual value. This is how we have to calculate the gross annual value. First ಗೆ ಫೇರ್ ರೆಂಟ್ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಅನ್ನು ಕಂಪೇರ್ ಮಾಡಬೇಕು. ಯಾವುದು ಜಾಸ್ತಿ ಇದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ ಆಗ್ತದೆ. ಆಮೇಲೆ ಅದನ್ನು ರೆಂಟ್ ರಿಸೀವೇಬಲ್ ರಿಸೀವ್ಡ್ ಕಂಪೇರ್ ಮಾಡಬೇಕು. ದಿಸ್ ಇಸ್ ದ ರೆಂಟ್ ರಿಸೀವ್ಡ್. Rent receivable is 103, but there is unrealized rent of 1. So you deduct it, you will get 102. So you compare it, whichever is high is taken as the gross annual value. Right? Then second house. In the case of second house, so you compare municipal value and fair rent. That is 107, but it is 107 is more than the standard rent. So standard rent is taken as the expected rent. Compare it with the rent received. Actual rent received is 110. 112 minus 2, 110. So whichever is high is taken as the gross annual value. In the third house, when you compare the municipal value with the fair rent, 107 you will get, but 88 is the standard rent. So 107 is more than 88. 88 is taken as the expected rent, or standard rent is taken as the expected rent. Compare it with the rent received. Rent receivable is 86 minus 1 unrealized rent is there. So 85 is taken as the rent received. Compare both, whichever is high is taken as the gross annual value. Similarly, in the fourth house, when you compare municipal value with the fair rent, 107 you will get. Since standard rent is 135, 107 is taken as the expected rent, and we are comparing it with the rent received. Actual rent received is 112. Hage bantu the figure 114 minus 2, 112. So whichever is high is taken as the gross annual value. Here also expected rent, when you compare the municipal value with the fair rent, you will get 107. When you compare it with the standard rent, since standard rent is 135, so you get 107 as the expected rent. When you compare the expected rent with the actual rent received, 96, that is 97 minus 1, 96. So
ಇಲ್ಲಿಗೆ ಬರುವಾಗ ಕಮಿಟಿ is 107, whichever is high is the gross annual value. Whichever is high is the gross annual value. So this is how we are calculating the gross annual value when there is no vacancy. Vacancy period ಇಲ್ಲದೆ ಇದ್ದಾಗ ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅನ್ನು ಈ ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಯಾರಿಗಾನ ಡೌಟ್ ಇದ್ರೆ ಕೇಳಿ. ಆಫ್ ಮಾಡಿದ ರೆಕಾರ್ಡಿಂಗ್. You can ask if you have any doubt. You can ask. ಅನ್ಮ್ಯೂಟ್ ಮಾಡಿ ಕೇಳಿ ಈ ಪ್ರಾಬ್ಲಮ್ ಅಲ್ಲಿ. ಕಾಣಲಿಲ್ಲ ಅಂದ್ರೆ ಝೂಮ್ ಮಾಡಿ ಸ್ಕ್ರೀನ್ ಅನ್ನು, ಆಗ ನಿಮ್ಗೆ ಆ ಫಿಗರ್ ಕರೆಕ್ಟ್ ಕಾಣುತ್ತೆ. ಸಂಗೀತ ಕ್ಲಿಯರ್ ಆಯ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ ಕೇಳಿ. ಇನ್ನೊಮ್ಮೆ ಹೇಳ್ತೇನೆ, ಇಲ್ಲಿ ಬರೀತೇನೆ ನಾನು. ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟಿಗೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ನೀವು ಕಂಪೇರ್ ಮಾಡಬೇಕು. ಮುನ್ಸಿಪಲ್ ವ್ಯಾಲ್ಯೂ ಎಷ್ಟು? ಎಲ್ಲ ಕೇಸಲ್ಲಿಯೂ ಕೂಡ 105, ಸರಿಯಾ? ಮುನ್ಸಿಪಲ್ ವ್ಯಾಲ್ಯೂ 105, ಫೇರ್ ರೆಂಟ್ 107 ಇದೆ. ಇದರಲ್ಲಿ ಜಾಸ್ತಿ ಯಾವ್ದಿದೆ ಅದು ಎಕ್ಸ್ಪೆಕ್ಟೆಡ್ ರೆಂಟ್ 107. ಬಟ್ ಇದು ನಾವು ಕ್ಯಾಲ್ಕುಲೇಟ್ ಮಾಡೋ ಮೊದಲು ಸ್ಟ್ಯಾಂಡರ್ಡ್ ರೆಂಟ್ ನೊಟ್ಟಿಗೆ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟ್ ಇದ್ರೆ, ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಸೊ ಅದರಿಂದ ನಾವು ಕಂಪೇರ್ ಮಾಡೋದಿಲ್ಲ. ಎರಡನೇ ಕೇಸಲ್ಲಿ ಸೇಮ್ 105 ಇಸ್ ದ ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್ ಈಸ್ 107. ಇಲ್ಲಿ 107 ಬರ್ತದೆ ನಮಗೆ, ಬಟ್ ದೇರ್ ಈಸ್ ಸ್ಟ್ಯಾಂಡರ್ಡ್ ರೆಂಟ್. is the standard rent is 88. ಹಾಗೆ ಬರುವಾಗ whichever is low ತಗೊಳ್ಳಿ. ಸ್ಟ್ಯಾಂಡರ್ಡ್ ರೆಂಟ್ ಇದ್ದಾಗ whichever is low ಕನ್ಸಿಡರ್ ಮಾಡಬೇಕು. ಸೊ whichever is low is 88 ತಗೊಳ್ತೇವೆ ನಾವು. ಇದು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ 88. ಇಲ್ಲಿ ಮೂರನೇ ಕೇಸಲ್ಲಿ ಕೂಡ ಹಾಗೆ ಸೇಮ್ 105, 107 ಬರ್ತದೆ whichever is high ಫಸ್ಟ್ ಕೇಸಲ್ಲಿ. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ 88. ಸೊ ಆಗ ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು 88 whichever is less is taken as the expected rent. ಮೊನ್ನೆ ನಾವು ಮಾಡಿದ ಕಾರಣ ಡೈರೆಕ್ಟ್ ಆಗಿ ನಾನು ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಬರ್ದೆ. ಮೂರನೇ ಕೇಸಲ್ಲಿ 104ನೇ ಕೇಸಲ್ಲಿ 105, 107 whichever is high. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಅಪ್ಲಿಕೇಬಲ್ ಇರ್ತದೆ 135 ಸ್ಟ್ಯಾಂಡರ್ಡ್ ರೆಂಟ್. ಸೊ ಹಾಗೇನ್ ಮಾಡ್ಬೇಕು, whichever is less 107. ಆಮೇಲೆ ಲಾಸ್ಟ್ ಕೇಸ್ ಅಲ್ಲಿ 105, 107 whichever is high. ಇದರಿಂದ ನಾವು whichever is high ಅಂತ ಎಲ್ಲ ಮಾಡಿತ್ತು 107, ಬಟ್ ಸ್ಟ್ಯಾಂಡರ್ಡ್ ರೆಂಟ್ is 135. ಇಲ್ಲಿಗೆ ಬರುವಾಗ whichever is low, ಆಗ ಎಕ್ಸ್ಪೆಕ್ಟೆಡ್ ರೆಂಟ್ is 107 whichever is low. ಮತ್ತೆ ಪುನಃ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡಬೇಕು. ನಿನ್ನೆ ನಾವು ಮಾಡಿದ್ದು ಅದು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಲಾಸ್ಟ್ ಅವರ್ಸಿಗೆ 96. ಆಗ whichever is high is the gross annual value. ಕ್ಲಿಯರ್? ಫಸ್ಟ್ ಕೇಸ್ ಅಲ್ಲಿ whichever is high ಇಲ್ಲಿ, ಆಮೇಲೆ ಇಲ್ಲಿ ಬರುವಾಗ whichever is low, ಪುನಃ ಲಾಸ್ಟ್ ಗೆ ಬರುವಾಗ whichever is high. ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟ್ ಅನ್ನು ಕಂಪೇರ್ ಮಾಡುವಾಗ whichever is high, ಅದನ್ನ ಸ್ಟ್ಯಾಂಡರ್ಡ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡುವಾಗ whichever is low is ಎಕ್ಸ್ಪೆಕ್ಟೆಡ್ ರೆಂಟ್. ಇದನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡುವಾಗ whichever is high. ಥಿಯರಿ ಬರ್ದಿದೆ, ಥಿಯರಿ ಕೂಡ ಕೇಳ್ತಾರೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೂಡ ಕೇಳ್ತಾರೆ. ಪ್ರಾಬ್ಲಮ್ ನಿಮ್ಗೆ ಗೊತ್ತಿರಲಿ ಎಷ್ಟು 8 ಮಾರ್ಕಿನ ಪ್ರಾಬ್ಲಮ್ ನಿಮ್ಗೆ ಈ ರೀತಿಯಲ್ಲಿ ಒಂದು 4 ಹೌಸ್ ಪ್ರಾಪರ್ಟಿ ಕೊಟ್ಟು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ.
ಅಥವಾ ಥಿಯರಿ ಕ್ವಶನ್ ಕೇಳಬಹುದು. ಇಲ್ಲಿ ವೇಕೆನ್ಸಿ ಯಾವ್ದಿಲ್ಲ. ಸೊ ಸಪೋಸ್ ವೇಕೆನ್ಸಿ ಇದ್ರೆ if rent received is less because of vacancy, then rent received is taken as gross annual value. ಇಲ್ಲಿಗೆ ಬರುವಾಗ ಸಪೋಸ್ ವೇಕೆನ್ಸಿ ಇಂದಾಗಿ ರೆಂಟ್ ರಿಸೀವ್ಡ್ ಕಮ್ಮಿ ಇದ್ರೆ ಆಗ ವಿಚ್ ಎವರ್ ಇಸ್ ಲೋ, ವೇಕೆನ್ಸಿ ಇಂದಾಗಿ, ಸಿನ್ಸ್ ದೇರ್ ಇಸ್ ನೋ ವೇಕೆನ್ಸಿ ವಿ ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್ ಹಿಯರ್. ಸರಿಯಾ? ಇಲ್ಲಿ 107 ಆಯ್ತಾ? ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಹಾಗೆ ಮಾಡ್ಬೇಕು ವಿಚ್ ಎವರ್ ಇಸ್ ಹೈ. ಆಮೇಲೆ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ಕಂಪೇರ್ ಮಾಡ್ತೇವೆ 102. ಇಲ್ಲಿ ಬರುವಾಗ ವಿಚ್ ಎವರ್ ಇಸ್ ಹೈ, ಲಾಸ್ಟ್ ಕೇಸ್ ಇದು ಎಕ್ಸ್ಪೆಕ್ಟೆಡ್ ರೆಂಟ್. ಆಮೇಲೆ ಇಲ್ಲಿ ಎರಡನೇ ಕೇಸ್ ಅಲ್ಲಿ ನೀವು ಹೀಗೆ ಬರೆದ್ರಿ, ಇಲ್ಲಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು 110, ಆಗ ವಿಚ್ ಎವರ್ ಇಸ್ ಹೈ ಈಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ GAV ಅಂತ. ಇಲ್ಲಿ ಕೂಡ ಹಾಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಎಷ್ಟಾಯ್ತು 88 ಆಯ್ತು. ಸೊ ಇಲ್ಲಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಒಟ್ಟಿಗೆ ನಾವು ಅದನ್ನು ಕಂಪೇರ್ ಮಾಡಬೇಕು. ವಾಟ್ ಇಸ್ ಆಕ್ಚುಯಲ್ ರೆಂಟ್ ರಿಸೀವ್ಡ್ 85, ಅಗೇನ್ ವಿಚ್ ಎವರ್ ಇಸ್ ಹೈ. ನಾಲ್ಕನೇ ಕೇಸಲ್ಲಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಎಷ್ಟು 100, ಸೊ ಇಲ್ಲಿ ಯಾವುದು ಕಡಿಮೆ ಇದೆ ಅದು 107 ಆದ್ಮೇಲೆ ಎಕ್ಸ್ಪೆಕ್ಟೆಡ್ ರೆಂಟ್. ಆಕ್ಚುಯಲ್ ರೆಂಟ್ ರಿಸೀವ್ಡ್ 112, ವಿಚ್ ಎವರ್ ಇಸ್ ಹೈ ಇಸ್ ಟೇಕನ್ ಆಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಕ್ಲಿಯರಾ? ಗೊತ್ತಾಗಲಿಲ್ಲ ಅಂತ ಕೇಳಿ ಯಾರಿಗಾದ್ರು. ನಿಮ್ಗೆ ಎಲ್ಲ ಕ್ಯಾಲ್ಕುಲೇಷನ್ ಗೊತ್ತಾಗಿದೆ ಅಂದ್ರೆ ಡೈರೆಕ್ಟ್ ಈ ಟೇಬಲ್ ಅಲ್ಲಿ ನಾವು ಮಾಡಿದ್ದು ಅದೇ ರೀತಿಯಲ್ಲಿ ಮಾಡಿಕೊಂಡು ಹೋದ್ರೆ ಆಯ್ತು. ಎಕ್ಸಾಮ್ ಈಗ ಹೇಳಿದಾಗ ನಾ ಈ ಕಂಪೇರ್ ಮಾಡಿ ಬರೆಯುವಂಥದ್ದು ಬೇಡ, ಡೈರೆಕ್ಟ್ ಆಗಿ ಹಾಗೆ ಬರೆದ್ರೆ ಆಯ್ತು. ಇಸ್ ದಟ್ ಕ್ಲಿಯರ್? ಕ್ಲಿಯರ್ ಇತ್ತಾ? ಕ್ಲಿಯರ್ ಇತ್ತಾ? ಹೇಳ್ಬೇಕು? ಹಾ ಹೇಳಿ ನಿರೀಕ್ಷಾ, ಡೌಟ್ ಉಂಟಾ? ಹೇಳಿ, ಅನ್ಮ್ಯೂಟ್ ಮಾಡಿ. ಗೊತ್ತಾಗ್ಲಿಲ್ಲ ಅಂತ ಕೇಳಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ ಮೇಲೆ ಗೊತ್ತಾಗ್ಲಿಲ್ಲ ಅಂತ ಕೇಳಿ ರೆಕಾರ್ಡಿಂಗ್ ಪುನಃ ಮತ್ತೆ. ಇಲ್ಲಿ ಸ್ಟೆಪ್ಸ್ ಇರುವಂತದ್ದು ಹೀಗೆ. ಫಸ್ಟ್ ಸ್ಟೆಪ್ ಅಲ್ಲಿ ಮುನ್ಸಿಪಲ್ ವ್ಯಾಲ್ಯೂ, ಫಸ್ಟ್ ಸ್ಟೆಪ್ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಅನ್ನು ನೀವು ಕಂಪೇರ್ ಮಾಡ್ತೀರಿ, ವಿಚ್ ಎವರ್ ಈಸ್ ಹೈ. ಆಮೇಲೆ ಎಕ್ಸ್ಪೆಕ್ಟೆಡ್ ರೆಂಟ್ ಒಟ್ಟಿಗೆ ಅದನ್ನು ಕಂಪೇರ್ ಮಾಡ್ತೀರಿ, ಆಗ ಎಕ್ಸ್ಪೆಕ್ಟೆಡ್ ರೆಂಟ್ ಇಲ್ಲಿ ಬರೀ ವಿಚ್ ಎವರ್ ಈಸ್ ಲೋ. ಆಮೇಲೆ ಆಕ್ಚುಯಲ್ ರೆಂಟ್ ಒಟ್ಟಿಗೆ ಕಂಪೇರ್ ಮಾಡ್ತೀರಿ, ಆಗ ವಿಚ್ ಎವರ್ ಈಸ್ ಹೈ. ಇದು ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಹೀಗೆ ಮಾಡ್ತೀವಿ, ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ, ಇದು ಥರ್ಡ್ ಸ್ಟೆಪ್ ಅಲ್ಲಿ ವಿಚ್ ಎವರ್ ಈಸ್ ಲೋ. ಆಮೇಲೆ ಇಲ್ಲಿ ಸಪೋಸ್ ವೇಕೆನ್ಸಿ ಇದ್ರೆ ಫೋರ್ತ್ ಸ್ಟೆಪ್ ಗೆ ಹೋಗ್ತದೆ, ಆಗ ವಿಚ್ ಎವರ್ ಈಸ್ ಲೋ ನೀವು ಕನ್ಸಿಡರ್ ಮಾಡಿ. ಲೋ ಅನ್ನು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಂಪೇರ್ ಮಾಡ್ತೀರಿ, ಇಲ್ಲಿ ಹೈ ಇದ್ದಿದ್ದು ಬರೀತೀವಿ. ಸಪೋಸ್ ಫೋರ್ತ್ ಸ್ಟೆಪ್ ಗೆ ಯಾವಾಗ ಹೋಗ್ತೀವಿ ಅಂದ್ರೆ ವೇಕೆನ್ಸಿ ಪೀರಿಯಡ್ ಇದು, ವೇಕೆನ್ಸಿ ಪೀರಿಯಡ್ ಇಂದಾಗಿ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಕಡಿಮೆ ಇದ್ರೆ ಆಗ ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅನ್ನು ನಾವು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಲಿಯರ್? ನಾಳೆ ಇನ್ನೊಂದು ಪ್ರಾಬ್ಲಮ್ ವರ್ಕೌಟ್ ಮಾಡೋಣ ನಾವು, ವೇಕೆನ್ಸಿ ಇರುವಂತದ್ದು, ಆಗ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಸೊ ವಿಲ್ ಎಂಡ್